ಎಲ್ಲರಿಗೂ ನಮಸ್ಕಾರ. ಇವತ್ತು ಶನಿವಾರ. ನಮಗೆ ನಿನ್ನೆನೇ ತಿಳಿಸಿದ್ರು ಬೆಳಗ್ಗೆ 9 ಗಂಟೆಯಿಂದ ಸಂಜೆ 6 ಗಂಟೆವರೆಗೂ ಕರೆಂಟ್ ಬರಲ್ಲ, ಸ್ವಲ್ಪ ಬೇರೆ ಒಂದು ವ್ಯವಸ್ಥೆ ಆಗಬೇಕಾಗಿತ್ತು, ಅದಕ್ಕೆ ಸರಿಪಡಿಸಲಿಕ್ಕೆ ಒಂದು ಬಗೆಹರಿಸಬೇಕಂತ ನಿನ್ನೆ ತಾನೇ ವಾಟ್ಸಪ್ಗಳಲ್ಲಿ ಎಲ್ಲ ಬಂದಿತ್ತು, ತಿಳ್ಕೊಂಡು ನಾವು ಸಂತೋಷ. ಇವತ್ತು ನಾನು ಈ KEB ಮುಖ್ಯಸ್ಥರಲ್ಲಿ ನಾನು ಮನವಿ ಮಾಡ್ಕೊಂತೀನಿ. ಸರಿಯಾದ ಒಂದು KEB ಆಫೀಸಲ್ಲೇ ಒಂದು ಸರಿಯಾದ ಲೈಟ್ಗಳಿಲ್ಲ. ಆಫ್ಟರ್ ಆಲ್ ನಿಮ್ಮ ಯೋಗ್ಯತೆಗೆ ಒಂದು ಸ್ಟ್ರೀಟ್ ಲೈಟ್ ಆದ್ರೂ ಹಾಕ್ಬೇಕು, ಸೋಲಾರ್ ಲೈಟ್ ಆದ್ರೂ ಹಾಕೋಬೇಕು, ಅದು ಇಲ್ಲ. ಒಳಗಡೆ ಜನರೇಟರ್ ಇಲ್ಲ, ಬ್ಯಾಟ್ರಿನೂ ಇಲ್ಲ. ಅಲ್ಲ, ನಿಮ್ಮ ಯೋಗ್ಯತೆಗೆ ಬೆಳಗಿಂದ ಸಾಯಂಕಾಲ ತನಕ ಕಲೆಕ್ಷನ್ ಮಾಡಿ ಎಲ್ಲರೂ ಕೂಡ ಅಧಿಕಾರಿಗಳು ದುಡ್ಡಲ್ಲಿ KEB ಲಿಕ್ತಾರೆ. ಕೋಟ್ಯಾನುಗಟ್ಟಲೆ ದುಡ್ಡಿರುವಂತಹ ಆಫೀಸಲ್ಲಿ ಏನಾದ್ರೂ ಹೆಚ್ಚು ಕಡಿಮೆ ಆದ್ರೆ ಯಾರು ಹೊಣೆ ಇದಕ್ಕೆ? ಅಲ್ಲ, ನಿಮ್ಮ ಅಷ್ಟೊಂದು ಗಮನ ಇಲ್ವಾ ನಿಮ್ಗೆ? ನೀವೇ ಹೇಳಿ. ಅಲ್ಲ, ಬೇಜವಾಬ್ದಾರಿತನ ಯಾಕೆ ತೋರಿಸ್ತಾ ಇದ್ದೀರಾ? ಇಷ್ಟೊಂದು ದೊಡ್ಡ ಆಫೀಸು ಮುಳಬಾಗಿಲು ನಗರದಲ್ಲಿದೆ, ತಾಲೂಕಿಗೆ ದೊಡ್ಡ ಆಫೀಸು. ಆ ಆಫೀಸಲ್ಲೇ ಸರಿಯಾದ ಒಂದು ಸೋಲಾರ್ ಲೈಟ್ ಅನ್ನು ಮಾಡ್ಕೊಳ್ಳಿಕ್ಕಾಗಿಲ್ಲ. ನಿಮ್ಮ ಯೋಗ್ಯತೆಗೆ ಇನ್ನೇನ್ರಿ ನೀವು ಮಾಡ್ತೀರಾ? ಬೆಳಗ್ಗೆ 9 ಗಂಟೆಯಿಂದ 6 ಗಂಟೆ ತನಕ ಅಂದ್ರಿ. ಕೆಲವೊಂದು ಕಡೆ ಕರೆಂಟ್ ಬಂದಿದೆ, ಕೆಲವೊಂದು ಕರೆಂಟ್ ಬಂದಿಲ್ಲ. ಅದು ಕೂಡ ಸರಿಯಾಗಿ ಸರಿಪಡಿಸಲಿಲ್ಲ. ಅದು ಬಿಡಿ, ಆಯ್ತು, ಹೇಳಿದಿರಾ, ಓಕೆ, ಸಂತೋಷ. ಇವತ್ತು ಸ್ವಲ್ಪ ಅರ್ಧ ಗಂಟೆ ಹೆಚ್ಚು ಕಡಿಮೆ ಬರುತ್ತೆ, ಸಂತೋಷ. ಇಲ್ಲಿ ಹೇಳಿ, ದೊಡ್ಡ ಆಫೀಸ್ KEB ದೊಡ್ಡ ಆಫೀಸಲ್ಲೇ ನೀವು ಕತ್ತಲಾಗಿರೋದು. ಇದರಿಂದ ಇತ್ತೀಚಿನ ದಿನಗಳಲ್ಲಿ 6 ತಿಂಗಳಿಂದ ಕಳ್ಳರು ಜಾಸ್ತಿ ಆಗಿದ್ದಾರೆ, ದರೋಡೆ ಜಾಸ್ತಿ ಆಗಿದ್ದಾರೆ. ಇದಕ್ಕೆ ಏನಾದ್ರೂ ಹಣ ಯಾರಾದ್ರೂ ಹೆಚ್ಚು ಕಡಿಮೆ ಆದ್ರೆ ಕಳ್ಳರು ಒಂದು ಕಳ್ತನ ಮಾಡ್ಕೊಂಡಾದ್ರೆ ಇದ್ರ ಯಾಕೆ ಹೊಣೆ? ಮತ್ತೆ ಸರ್ಕಾರದ ಮೇಲೆ ಹಾಕ್ತೀರಾ? ನೀವು ಮಾಡುವಂತ ಕೆಲಸಕ್ಕೆ ಸರ್ಕಾರ ಮೇಲೆ ಹಾಕಿ ಮತ್ತೆ ಈ ತರ ಕಳ್ಳರು ಜಾಸ್ತಿ ಆಗಿಬಿಟ್ಟು ಕಲ್ಲಡ್ ಇದಿಲ್ಲ ಹೊಡೆದಿ ಎತ್ಕೊಂಡು ಹೋಗ್ಬಿಟ್ರು ಅಂತ ಇದಕ್ಕೆ ಯಾರು ಹೊಣೆ? ಒಂದು ಸೀಟ್ ಲೈಟ್ ಇನ್ನ ಹಾಕೊಳ್ಳಕ್ಕೆ ನಿಮ್ಗೆ ಇದಿಲ್ಲ, ಸೋಲಾರ್ ಲೈಟ್ ಇಲ್ಲ, ಜನರೇಟರ್ ಇಲ್ಲ, ಬ್ಯಾಟ್ರಿ ಇದ್ರೂ ಇದೆಯೋ ಇಲ್ಲೋ ಕೂಡ ಗೊತ್ತಿಲ್ಲ. ಅದನ್ನ ಆನ್ ಮಾಡಿಲ್ಲ, ಕತ್ತಲ್ಲ ಮಾಡಿ ಇಕ್ಕಿದಿರಲ್ಲ ಆಫೀಸು. ನಿಮ್ಗೇನೋ ಸ್ವಲ್ಪ ಏನಾದ್ರು ಮಾನ ಮರ್ಯಾದೆ ನಿಮ್ಗೆ? ಅಲ್ಲ, ಏನ್ ತಿಳ್ಕೊಂಡಿದ್ದೀರಾ ನೀವು ಇಲ್ಲಿ ಕೆಲಸ ಮಾಡಿ ಇನ್ನೆಲ್ಲಿ ಕೆಲಸ ಮಾಡ್ತೀರಾ ನೀವು? ಇದನ್ನ ಅರ್ಥ ಮಾಡ್ಕೋಬೇಕು. ಆದಷ್ಟು ಕೂಡಲೇ ಯಾವುದೇ ಕಾರಣಕ್ಕೂ ಈ ನಮ್ಮ ನಗರದಲ್ಲಿರುವಂತಹ ತಾಲೂಕಿ ಮಟ್ಟದ ಒಂದು KEB ಆಫೀಸು ಯಾವುದೇ ಕಾರಣಕ್ಕೂ ಕತ್ತಲಾಗಬಾರ್ದು. ಬೆಳಕಲ್ಲೇ ಇರಬೇಕು 24 ಅವರ್ಸ್. ಇದನ್ನೇ ನೀವು ಮಾಡಿಲ್ಲ ಅಂದ್ರೆ ನಾವ್ ಇನ್ನೇನ್ ಮಾಡೋದು ಹೇಳಿ? ನಾವೇನಾದ್ರೂ ನಿಮ್ಮನ್ನ ಈ ತರ ಕೇಳಕ್ ಹೋದ್ರೆ ನೋಡಪ್ಪ ಈ ತರ ಕೇಳ್ತಾರೆ ಅಂತ, ಇನ್ ನಾವ್ ಕೇಳಿದ್ರೆ ಇನ್ಯಾರು ಕೇಳಲಿ? ನೀವು ಅರ್ಥ ಮಾಡ್ಕೋಬೇಕು. ನೀವು ಸರಿಯಾದ ಕೆಲಸ ಮಾಡಿ ನಾವೇನಕ್ಕೆ ಬಂದು ಕೇಳ್ತಾ ಇದೀವಿ ನಿಮ್ಮನ್ನ? ದಯವಿಟ್ಟು ಏನು ಸೋಲಾರ್ ಲೈಟ್ ಕೂಡಲೇ ಕತ್ಲಾಗಬಾರ್ದು. ಸೋಲಾರ್ ಲೈಟ್ ಅನ್ನ ಕಾಂಪೌಂಡ್ ಒಳಗಡೆ ಹಾಕ್ಬೇಕು. ಏನು ಆ ಸೋಲಾರ್ ಲೈಟ್ ಇಲ್ಲ, ಬೆಳಕಿಲ್ಲ ಅಂದ್ರೆ CC ಕ್ಯಾಮೆರಾಗಳು ಹೆಂಗ್ ವರ್ಕ್ ಮಾಡ್ತವೆ? ಆದ್ರಿಂದ ಕಳ್ಳರು ಜಾಸ್ತಿ ಆಗಿದ್ದಾರೆ. ಆಲ್ರೆಡಿ ನಮ್ಮ ಪೊಲೀಸ್ ಸಿಬ್ಬಂದಿ ವರ್ಗದವರು ಅದನ್ನ ಕಡಿವಾಣ ಹಾಕ್ಲಿಕ್ಕೆ ಪ್ರಯತ್ನ ಪಡ್ತಿದ್ದಾರೆ. ಆದಷ್ಟು ಕೂಡಲೇ ಇದನ್ನ ನೀವು ಸರಿಪಡಿಸಬೇಕಂತ ನಾವು KEB ಮುಖ್ಯ ಅಧಿಕಾರಿಗಳಿಗೆ, ಸಿಬ್ಬಂದಿ ವರ್ಗದವರಿಗೆ ನಾನು ಮನವಿ ಮಾಡ್ತಾ ಇದ್ದೀನಿ. ಇಷ್ಟೊಂದು ಅವಕಾಶ ಮಾತಾಡ್ಲಿಕ್ಕೆ ಅವಕಾಶ ಮಾಡಿಕೊಟ್ಟ ತಮಗೆಲ್ಲರಿಗೂ ಅನ್ಸುತ್ತಾ ಮಾಧ್ಯಮ ಇದ್ರ ಒಂದು ನಾನು 2 ಮಾತು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.